ನಮಸ್ತೆ ವೀಕ್ಷಕರೇ, ವೇದಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಮೊಟ್ಟೆ ಬಳಸಿ ಕೈ ಗೊಜ್ಜನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಗೊಜ್ಜು ತುಂಬ ಸೂಪರಾಗಿರುತ್ತೆ. ಮುದ್ದೆಗೂ, ಅನ್ನಕ್ಕೂ, ಚಪಾತಿಗೂ, ರೋಟಿಗೂ ಸಹ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀನಿ. ಇನ್ನೊಂದು ಮೊಟ್ಟೆ ಹಾಕ್ಕೊತೀನಿ. ನಾನು ಮೊಟ್ಟೆನ ಬೇಯಿಸ್ಕೊಬಿಟ್ಟು ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ 4 ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಒಡೆದ್ರೂ ಪರವಾಗಿಲ್ಲ, ಕೈ ಗೊಜ್ಜುಗೆ ಬರುತ್ತೆ. ಇಲ್ಲಿ ನಾನು 5 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿನೇ ಇರಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನಾನು ಒಂದು ಕಬ್ಬಣದ್ದು ಸ್ಟಿಕ್ಕಿಗೆ ಮೆಣಸಿನ್ಕಾಯಿ ಈ ಥರ ಚುಚ್ಕೊಬಿಟ್ಟು ನಾನು ಸುಡ್ಕೊತಾ ಇದ್ದೀನಿ. ನೀವು ಬಾಂಡೆಲಾದರೂ ಹಾಕ್ಕೊಂಡು ಸುಡ್ಕೋಬೋದು. ಮೊಟ್ಟೆನೂ ಸಹ ಬೇಯಿಸ್ಕೊಟ್ಟಿದ್ದೀನಿ. ನೋಡಿ, ಇವಾಗ ನಾನು ರುಚಿಗೆ ತಕ್ಕಷ್ಟು ಒಂದು ಬೌಲಲ್ಲಿ ಉಪ್ಪು ಹಾಕ್ಕೊಂಡು ತೊಗೊತಾ ಇದ್ದೀನಿ. ಬೆಳ್ಳುಳ್ಳಿನೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಯಾಕಂದರೆ ಬೇಕಾದರೆ ಅದು ಚೆನ್ನಾಗಿ ಮ್ಯಾಶ್ ಆಗಬೇಕು. ಕೈಯಿಂದ ಕ್ಯೂಚಕ್ಕಾಗಲಿಲ್ಲ ಅಂದರೆ ಒಂದು ಪುಟಾಣಿದು ಇದಿರುತ್ತಲ್ಲ, ಅದು ತೊಗೊಂಡು ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ. ಅಂದರೆ ಬೆಳ್ಳುಳ್ಳಿ ಕ್ಲೀನಾಗಿ ಪುಡಿ ಆಗಬೇಕು, ಆ ಥರ ಮೆತ್ತಗಾಗಬೇಕು. ಆ ಥರ ನಾವು ಈ ಥರ ಕುಟ್ಕೋಬೇಕಾಗುತ್ತೆ. ನೀವು ಮನೆಯಲ್ಲಿ ಪ್ರತಿಯೊಂದು ಬೇರೆ ಗೊಜ್ಜುಗಳು ಮಾಡಿರ್ತೀರಲ್ಲ, ಗೊತ್ತಾಗುತ್ತೆ. ಈಗ ಈ ಥರ ನಾನು ಚೆನ್ನಾಗಿ ಮ್ಯಾಶ್ ಮಾಡಿಕೊಟ್ಟಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದ್ದರೆ ಮೊಟ್ಟೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇರೆ ಇನ್ನೇನು ಹಾಕೋಂಗಿಲ್ಲ. 3 ಇಂಗ್ರೀಡಿಯೆಂಟ್ಸು ನೋಡಿ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಇವಾಗ ನಾನು ಎಲ್ಲನೂ ಸಹ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಹಸಿಮೆಣಸಿನಕಾಯಿ ಹಾಕ್ಕೊಂಡು ಕೈಯಿಂದನೇ ಚೆನ್ನಾಗಿ ಕಿವುಸ್ಕೊತೀನಿ. ಖಾರ ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿ ಇರುತ್ತೆ. ನಾವು ಈ ಗೊಜ್ಜನ್ನ ತಿಂಗಳಿಗೆ 3 ಸತಿ ಆದರೂ ನಾವು ಮಾಡ್ತೀವಿ. ನೈಟ್ ಹೊತ್ತು ಮುದ್ದೆ ಮೇಲೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೂ, ಅನ್ನಕ್ಕೂ, ಚಪಾತಿಗೂ ಸಹ, ಪೂರಿಗೂ ಸಹ ತುಂಬ ಚೆನ್ನಾಗಿರುತ್ತೆ. ಹೇಗೆ ತಿನ್ನೋದು ಅಂತ ನೀವು ಇದು ಮಾಡಿಬಿಡಿ. ಬೇಕಾದರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಇದರಲ್ಲೇ 2 ಟೈಪು ತೋರಿಸ್ತೀನಿ ಗೊಜ್ಜುನ. ನೋಡಿ, ಈ ಥರ ನುಣ್ಣಗೆ ಕೈಯಿಂದ ಕಿವುಚ್ಕೋಬೇಕಾಗುತ್ತೆ. ಹಾಗೆ ಮೊಟ್ಟೆನೂ ಸಹ ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಕೋಬೇಕು. ದಯವಿಟ್ಟು ಮಿಕ್ಸಲ್ಲಿ ಹಾಕಿ ರುಬ್ಬಿಬಿಡಿ. ಇದು ಜಾಸ್ತಿ ತರಿಯಾಗೂ ಇರಬಾರ್ದು, ಸಾಫ್ಟಾಗೂ ಇರಬಾರ್ದು. ಅದಕ್ಕೆ ನಾವು ಚೆನ್ನಾಗಿ ಕಿವುಚ್ಕೋಬೇಕಾಗುತ್ತೆ. ನೀರು ಹಾಕ್ಬಾರ್ದು. ಈಗ ಹಾಗೆಯೇ ಚೆನ್ನಾಗಿ ಎಲ್ಲನೂ ಕಿವುಚ್ಕೋಬೇಕು. ಮೇಗಳದ್ದು ಬಿಳಿ ಭಾಗ ಇರುತ್ತಲ್ಲ, ಅದು ಸಣ್ಣ ಸಣ್ಣದಾಗಿ ಕಾಣಬೇಕು. ಆ ಥರ ಕಿವುಚ್ಕೋಬೇಕು. ನೋಡಿ, ಇವಾಗ ಇದೊಂದು ಹಂತ ತೋರಿಸ್ತಾ ಇರೋದು. ಈ ಥರ ಕಿವುಚ್ಕೊಂಡ್ರೆ ಚಪಾತಿ, ಪೂರಿ, ದೋಸೆಗೆ ತಿನ್ಬೋದು, ಅದ್ರ ಮೇಲೆ ತಿನ್ಬೋದು ಇದು. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಿವುಚ್ಕೊತಾ ಇದ್ದೀನಿ. ಇವಾಗ ಇದು ಕಿವುಚ್ತಾ ಇರೋದು ಅನ್ನ ಮತ್ತು ಮುದ್ದೆಗೆ. ಅದು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ಸಾಂಬಾರು ಥರ ತೆಳು ಮಾಡಬಾರ್ದು, ಗಟ್ಟಿನೂ ಮಾಡಬಾರ್ದು. ಅಷ್ಟಿಗೆ ತೋರಿಸಿದ್ನಲ್ಲ, ಅದು ಚಪಾತಿ ಪೂರಿಗೆ ಆಗುತ್ತೆ. ಇವಾಗ ತೋರಿಸ್ತಾ ಇರೋದು ಅನ್ನ ಮತ್ತು ಮುದ್ದೆಗೆ. ನೋಡಿ, ಈ ಥರ ಚೆನ್ನಾಗಿ ಕಿವುಚ್ಕೋಬೇಕು. ಕಿವುಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ಇಷ್ಟು ಸಾಕು. ಈ ಗೊಜ್ಜು ನಮ್ಮ ಮನೆಯಲ್ಲಿ ಎಲ್ಲರೂ ಸಹ ಸಣ್ಣವರಿಂದ ದೊಡ್ಡವ್ರ ತಗೋನ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ನಾನು 3 ಟೈಮ್ ಮಾಡ್ತೀನಿ ಒಂದು ತಿಂಗಳಿಗೆ. ನೋಡಿ, ಈ ರೀತಿ ಇರಬೇಕು. ಇಷ್ಟಿದ್ರೆ ಸಾಕು. ಮುದ್ದೆಗೂ, ಅನ್ನಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆನೂ ಸಹ ರೆಡಿಯಾಗಿದೆ ನೋಡಿ. ಹಾಗೆ ಮೊಟ್ಟೆ ಕೈ ಗೊಜ್ಜು ಸಹ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.